ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಕುಂಭರಾಶಿಯ ಗ್ರಹಗಳ ಸ್ಥಿತಿಗತಿಗಳಲ್ಲೂ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ತಿಳ್ಕೊಳ್ಳೋಣ. ನೋಡಿ, ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ, ದ್ವಿತೀಯದಲ್ಲಿ ರಾಹು ಅಂದರೆ ಮೀನರಾಶಿಯಲ್ಲಿ ರಾಹು, ಮೂರನೇ ಮನೆ ಕುಜ, ಮೇಷದಲ್ಲಿ ಕುಜ ಇರತಕ್ಕಂಥದ್ದು ತನ್ನ ಸ್ವಂತ ಮನೆಯಲ್ಲಿ. ಹಾಗೆ ನಾಲ್ಕನೇ ಮನೆ ರವಿ ಬುಧ ಗುರು ಚಂದ್ರ ಶುಕ್ರರು ಇರ್ತಕ್ಕಂಥದ್ದು, ಪಂಚಗ್ರಹ ಯೋಗ ಅಂತ ಕೂಡ ಹೇಳ್ತಕ್ಕಂಥದ್ದು. ಐದನೇ ಮನೆ 6, 7, 8 ಕೇತು ಕನ್ಯಾ ರಾಶಿಯಲ್ಲಿ ಕೇತು, ಇವೆಲ್ಲವೂ ಕೂಡ ಗ್ರಹಗಳ ಸ್ಥಿತಿಗತಿಗಳು. ಹಾಗಾದರೆ ಕುಂಭರಾಶಿಯವರಿಗೆ ಜನ್ಮ ಶನಿ ಹಾಗೇ ಇದೆ. ವ್ಯವಹಾರ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಆಗ್ತಾ ಇರುತ್ತೆ, ಅಸ್ತವ್ಯಸ್ತ ಆಗ್ತಾನೇ ಇರುತ್ತೆ, ಖರ್ಚುಗಳು ಆಗ್ತಾನೇ ಇರುತ್ತೆ ಹೇಳ್ತಕ್ಕಂಥದ್ದು. ಯೋಗ ಇವೆಲ್ಲವೂ ಕೂಡ ಚೆನ್ನಾಗಿದ್ದರೂ ಕೂಡ ರಾಹು ಲಾಭಾಧಿಪತಿಯನ್ನು ಕೊಡ್ತಕ್ಕಂಥದ್ದು, ರಾಹು ಹೆಚ್ಚು ಹಣವನ್ನು ಕೊಡ್ತಕ್ಕಂಥದ್ದು, ಧನವನ್ನು ಕೊಡ್ತಕ್ಕಂಥದ್ದು, ಯೋಗವನ್ನು ಕೂಡ ಕೊಡುವಂತಹ ಬದ್ಧವಾಗಿರ್ತಕ್ಕಂಥದ್ದು. ಹಾಗೆ ಮೂರನೇ ಮನೆ ಕುಜ, ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ನೋಡಿ. ಯಾವುದೋ ಒಂದು ವ್ಯಾಪಾರ ಮಾಡ್ತಿರ್ತೀರಿ, ಯಾವುದೋ ಉದ್ಯೋಗ ಮಾಡ್ತಿರ್ತೀರಿ, ಸ್ವಂತದಾಗಿ ಬಂಡವಾಳ ಹಾಕ್ಕೊಂಡು ಸಾಲ ಸೋಲ ಮಾಡಿಕೊಂಡು ಬಂಡವಾಳ ಹಾಕೊಂಡು ಮಾಡ್ತಿರ್ತೀರಿ, ವ್ಯಾಪಾರ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಇನ್ನೇನು ಬಾಡಿಗೆ ಕಟ್ಟಲಿಗೂ ಆಗಲ್ಲ ಹೇಳ್ತಕ್ಕಂಥದ್ದು. ಹೋಟೆಲ್ ಉದ್ದಿಮೆ ಇರ್ಬೋದು, ದಿನಸಿ ಪದಾರ್ಥ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ಕಾಂಡಿಮೆಂಟ್ಸ್ ಇರ್ಬೋದು, ಬೇಕ್ರಿ ಇರ್ಬೋದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಸಾಲ ಬಾಧೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಸಾಲ ಬಾಧೆ ಯಾವ ರೀತಿ ಕೈ ತೊಗೊಂಡಿದ್ದ ಸಾಲ, ಬ್ಯಾಂಕ್ ಲೋನು, ಈ ಥರ ಎಲ್ಲ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಹೀಗೆ ಇವೆಲ್ಲವೂ ಕೂಡ ತಾಪತ್ರೆ ಆಗ್ತಾ ಇರ್ತಕ್ಕಂಥದ್ದು, ಕಷ್ಟಗಳು ಬರ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಇದಕ್ಕೆಲ್ಲ ಪರಿಹಾರ ಸಿಗುತ್ತದೆ, ಯಾವ ರೀತಿ ಇದನ್ನೆಲ್ಲ ಪರಿಹರಿಸ್ಕೊಳ್ಳೋಣ ಹೇಳ್ತಕ್ಕಂಥ ಎಲ್ಲ ರೀತಿಯ ಒಂದಷ್ಟು ಸಮಸ್ಯೆ. ಏನಾದರೂ ಮಾಡಿ ಸಾಲಬಾಧೆಯಿಂದ ನಾವು ಮುಕ್ತಿ ಆಗಬೇಕು, ಸಾಲಬಾಧೆಯಿಂದ ಪರಿಹಾರವನ್ನು ಪಡ್ಕೊಳ್ಬೇಕು, ಸಾಲಬಾಧೆಯಿಂದ ಹಾಗೂ ಶತಾಯಗತಾಯವಾಗಿ ಪರಿಹರಿಸ್ಕೊಳ್ಳೇಬೇಕು ಅಂತಕ್ಕಂಥದ್ದು. ಆದರೂ ಕೂಡ ಆಗ್ತಾ ಇಲ್ಲಲ್ಲ. ಯಾವ ರೀತಿಯಾದಂಥ ಸಮಸ್ಯೆಗಳು ಈ ಗ್ರಹಗಳಲ್ಲೂ ಕೂಡ ಯೋಗಪ್ರದವಾಗಿ ಕಾಣ್ತಾ ಇಲ್ಲಲ್ಲ. ಯೋಗದಿಂದ ತೊಂದರೆಗಳು, ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು, ನಷ್ಟಗಳು ಆಗ್ತಾ ಇರತಕ್ಕಂಥದ್ದು, ಫಲಪ್ರದ ಆಗ್ತಾ ಇಲ್ಲಲ್ಲ ವೀಕ್ಷಕರೇ. ಹೀಗೆ ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳು ನಮಗೆ ಸದಾ ಕಾಡ್ತಾ ಇರ್ತಕ್ಕಂಥದ್ದು. ಜೀವನದ ಉದ್ದಗಲಕ್ಕೂ ಕೂಡ ನಾನಾ ರೀತಿಯಾದಂಥ ವ್ಯಾಧಿಗಳು ಉಂಟಾಗುತ್ತೆ, ತಾಪತ್ರೆಗಳು ಆಗ್ತಾ ಇರ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ, ಜಯ ಸಿಗ್ತಾ ಇರ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಸರ್ಕಾರಿ ಕೆಲಸ ಸಿಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ಯೋಗವು ಕೂಡ ಪ್ರಾಪ್ತಿ ಆಗತಕ್ಕಂಥದ್ದು. ಜೀವನದ ಉದ್ದಗಲಕ್ಕೂ ಕೂಡ ಹೆಚ್ಚೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು, ಲಾಭವನ್ನು ಕೊಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಮಾರಕಾದಿ ಯೋಗಗಳಿಂದ ನಮಗೆ ಲಭಿಸ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. ಹಾಗಾದರೆ ಮಕ್ಕಳ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ, ಹಾಗೆ ದಿನನಿತ್ಯದ ಬಳಕೆಗೆ ಬೇಕಾಗಿರ್ತಕ್ಕಂಥ ಸುಗಂಧ ದ್ರವ್ಯದ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತಕ್ಕಂಥದ್ದು, ಹಾಗೆ ತಂಪಾದ ಪಾನೀಯ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಪಡೆಯುವಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಹಣ್ಣಿನ ವ್ಯಾಪಾರ ಇರಬಹುದು, ಅದನ್ನು ರಫ್ತು ಮಾಡತಕ್ಕಂಥದ್ದು, ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು. ಹಾಗೆ ತೆಂಗಿನಕಾಯಿ, ಅಡಿಕೆಯ ವ್ಯವಹಾರ ಕ್ಷೇತ್ರದಲ್ಲಿ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ ಅಡಿಕೆ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಏಲಕ್ಕಿ, ಮೆಣಸು ಇರ್ಬೋದು, ಇದು ಕೂಡ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಬೆಲ್ಲದ ವ್ಯವಹಾರ, ಸಕ್ಕರೆ ಕಾರ್ಖಾನೆಗಳಲ್ಲಿ ಇದರ ವ್ಯವಹಾರ ಉದ್ಯೋಗ, ಅಲ್ಲಿ ದಿನಕೂಲಿ ನೌಕರರಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಬ್ಬು ಬೆಳೆಗಾರರಿಗೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು.
ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಂಘ ಸಂಸ್ಥೆಗಳು, ಹೋಟೆಲ್ ಉದ್ಯಮ ವ್ಯವಹಾರ, ಅಲ್ಲಿ ಕೂಡ ಅಡುಗೆ ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಬೇರೆ ರೀತಿ ಮ್ಯಾನೇಜ್ಮೆಂಟ್ ಕೆಲಸಗಳಿರತಕ್ಕಂಥದ್ದಿರ್ಬೋದು, ದಿನಕೂಲಿ ನೌಕರಿರ್ಬೋದು, ಇದೆಲ್ಲವೂ ಕೂಡ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭದಾಯಕವಾಗಿರುತ್ತೆ. ಷೇರು ಉದ್ಯಮದಲ್ಲಿ ಕೂಡ ಹೆಚ್ಚು ಲಾಭವನ್ನು, ನಿರೀಕ್ಷೆಗೂ ಮೀರಿ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ವೀಕ್ಷಕರೇ. ಒಟ್ಟಿನಲ್ಲಿ ದಿನದ ವ್ಯಾಪಾರಗಳೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಸುಗಂಧ ದ್ರವ್ಯ ಅದು ಕೂಡ ಹೆಚ್ಚು ಲಾಭವನ್ನು ಕೊಡ್ತಾ ಇದೆ. ಇನ್ನೂ ಅನೇಕ ವಿಚಾರಗಳು, ಅನೇಕ ಸಮಸ್ಯೆಗಳು ಇವೆಲ್ಲವೂ ಕೂಡ ಒಂದು ಸಹ ಚಿಂತನೆ ಮಾಡ್ಕೋತಾ ಇದ್ದರೆ ಸುಲಭವಾಯಿತು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.